ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಮೊನ್ನೆ ಲಾಗ್ ಹಾಕಿದ್ನಲ್ಲ, ಅದೇ ಥರ ಇದು ಸೆಕೆಂಡ್ ಡೇ ವಿಡಿಯೋ ಆಗಿರುತ್ತೆ. ನಾವು ಮತ್ತೆ ಇನ್ನೊಂದು ದಿನ ಪ್ಯಾಕಿಂಗ್ ಮಾಡಿದ್ವಲ್ವ, ಅದನ್ನು ಸ್ವಲ್ಪ ಕಂಟಿನ್ಯೂ ಆಗಿ ಹಂಗೆ ವಿಡಿಯೋ ಮಾಡ್ಕೊಂಡು ನಿಮಗೆ ಶೇರ್ ಮಾಡೋಣ ಅಂತ ಮಾಡಿದೆ. ಸೊ ಫ್ರೆಂಡ್ಸ್, ಇವತ್ತು ಆಲ್ರೆಡಿ ನಾವು ನೆನ್ನೆ ಮೊನ್ನೆ ಬುಕ್ಸು ಮತ್ತು ಹೊರಗಡೆ ಇರೋವಂತಹ ಐಟಮ್ಸ್ಗಳನ್ನೆಲ್ಲ ಪ್ಯಾಕ್ ಮಾಡಿದಾದಮೇಲೆ ಇವತ್ತು ನಮ್ಮ ಡ್ರೆಸ್ಸು ಮತ್ತು ನನ್ನ ಮಗಳು ನಾವು ಬಟ್ಟೆನ ಪ್ಯಾಕ್ ಮಾಡಿದ್ರಾಯಿತು. ಇನ್ನು ನಮ್ಮ ಮನೆಯವ್ರಿಗೆ ಡ್ಯೂಟಿ ಇರೋದ್ರಿಂದ ನೋಡಬೇಕು, ಇನ್ನೂ ರಿಲೀವ್ ಆಗೋದು ಏನು ಎತ್ತ ಅಂತ ಗೊತ್ತಿರಲಿಲ್ಲ. ಹಂಗಾಗಿ ಅವರು ನಾಳೆ ಪ್ಯಾಕ್ ಮಾಡಿದ್ರಾಯಿತು, ಇವತ್ತು ನಮ್ಮ ಮುಗಿಸ್ಬಿಡೋಣ ಅಂತ ಕೂತ್ಕೊಂಡ್ವಿ. ಏನು ಗೊತ್ತಾ ಫ್ರೆಂಡ್ಸ್, ನಾವು ಯಾವಾಗಾದ್ರೂ ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆ ನಾವು ಬಟ್ಟೆನೇನಾದರೂ ಕ್ಯಾರಿ ಮಾಡಬೇಕು ಅಂದರೆ ಆರಾಮಾಗಿ ನಾವು ಈಗ ದೊಡ್ಡ ಬ್ಯಾಗ್ಗಳು ಎಷ್ಟಂತ ಹೊಂದ್ಸೋಕ್ಕಾಗಲ್ಲ ಅಲ್ವಾ. ಸೊ ಹಂಗಾಗಿ ಬ್ಯಾಗಿಂತ ನಾವು ಈ ಥರ ವಿಮಲ್ ಬ್ಯಾಗನ್ನ ಒಂದು ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಯಾಕಂದರೆ ನಾವು ಆರಾಮಾಗಿ ಮತ್ತು ಸೇಫಾಗಿ ಕೂಡ ಕೊಳೆ ಆಗ್ದಂಗೆ ಬಟ್ಟೆನ ನೀಟಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಗಾಡಿಯಲ್ಲಿ ಅಥವಾ ನಾವು ಯಾವುದೇ ವೆಹಿಕಲಲ್ಲೂ ಕೂಡ ಆರಾಮಾಗಿ ಕ್ಯಾರಿ ಮಾಡ್ಬೋದು. ಹಾಗೆ ಅದು ತುಂಬಾ ಬಟ್ಟೆ ಹಿಡಿಯುತ್ತೆ. ಸೊ ಹಂಗಾಗಿ ಚೀಲಗಳ್ದಲ್ಲೆಲ್ಲ ಹಾಕೋಕ್ಕೆ ಅಷ್ಟು ಮನಸ್ಸು ಬರೋಲ್ಲ ಬಟ್ಟೆನ. ಸೊ ಹಂಗಾಗಿ ಒಂದು ವಿಮಲ್ ಬ್ಯಾಗ್ನ ನೀಟಾಗಿ ವಾಶ್ ಮಾಡ್ಕೊಂಡು ತೊಳ್ಕೊಂಡು ಇಟ್ಕೊಬಿಟ್ವಿ ಅಂದರೆ ಇದರಲ್ಲಿ ನಾವು ಆರಾಮಾಗಿ ಬಟ್ಟೆನ ಪ್ಯಾಕ್ ಮಾಡ್ಕೊಂಡು ತಗೊಂಡೋಗ್ಬೋದು. ಅದಕ್ಕೋಸ್ಕರ ನಿಮಗೂ ಕೂಡ ಎಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ಕೊಂಡು ಅಷ್ಟೇ. ಇವಾಗ ನಾನು ಇಲ್ಲೇ ಸ್ವಲ್ಪ ಈಗ ಒಂದು 2-3 ದಿನಕ್ಕಾಗೋಷ್ಟು ಬಟ್ಟೆನ ಕೆಳಗಿಟ್ಬಿಟ್ಟು ಮತ್ತೆ ಊರಿಗೆ ಬೇರೆ ತಗೊಂಡೋಗೋದಿದೆಯಲ್ವ. ಸೊ ಊರಿಗೆ ಹೋಗೋ ಬಟ್ಟೆನೂ ಸ್ವಲ್ಪ ಬೇರೆ ಇಟ್ಬಿಟ್ಟು ಅದಾದಮೇಲೆ ನಾವು ಬೆಂಗಳೂರಿಗಷ್ಟೇ ಒಯ್ಯೋ ಅಂಥ ಬಟ್ಟೆಗಳನ್ನ ಮಾತ್ರ ನೀಟಾಗಿ ಪ್ಯಾಕ್ ಮಾಡಿಟ್ರಾಯ್ತು ಅಂತ ಪ್ಯಾಕ್ ಮಾಡ್ಕೊತ ಕೂತ್ಕೊಂಡ್ವಿ. ಈ ಸೀರೆದಂತೂ ಬಂದುಬಿಟ್ರೆ ನಮಗೆ ವಿಚಿತ್ರ ಅನಿಸುತ್ತಲ್ವ. ನಮ್ಮ ಹೆಣ್ಮಕ್ಳಿಗೆ ಅಷ್ಟೇ, ಎಷ್ಟೇ ಸೀರೆಗಳಿದ್ರೂ ಕೂಡ ಇನ್ನೂ ನಮಗೆ ಸೀರೆಗಳು ಸಾಕು, ಕೊಡಿಸ್ಬೇಡಿ, ಬೇಡ ಅಂತ ಹೇಳಕ್ಕೆ ಮನಸ್ಸೇ ಬರಲ್ಲ. ನಮ್ಮದು ಕೂಡ ಅದೇ ಥರ ಆಗಿದೆ. ಎಷ್ಟೋ ಸ್ಯಾರಿಗಳು ನಾನು ಬ್ಲೌಸೇ ಸ್ಟಿಚ್ ಮಾಡಿಸಿಲ್ಲ, ಹಂಗೆ ಇಟ್ಟೀನಿ. ಆದ್ರೂ ಮತ್ತೆ ಸೀರೆ ಬೇಕು ಅಂದರೆ ತಗೊಳ್ತೀನಿ, ಅಷ್ಟು ಬಿಡಲ್ಲ, ಅಷ್ಟು ಸೀರೆ ಮೇಲೆ ಆಸೆ ಇರುತ್ತೆ. ಹಾಗೆ ಒಂದು ವಿಮಲ್ ಬ್ಯಾಗ್ ತುಂಬಿ ಮತ್ತೊಂದು ವಿಮಲ್ ಬ್ಯಾಗ್ ತುಂಬುವಷ್ಟು ನಾನು ಸೀರೆನ ಕಲೆಕ್ಟ್ ಮಾಡೀನಿ ಅಂತ ನನಗೆ ನೋಡಿದ ಮೇಲೆ ಬೇಜಾರಂತು. ಸೊ ಇಷ್ಟೊಂದು ಯಾಕಾದರೂ ತಗೊಂಡಪ್ಪ ಬಟ್ಟೆಗಳನ್ನ, ಎಷ್ಟು ಕಷ್ಟ ಆಗುತ್ತೆ, ರಿಸ್ಕ್ ಆಗುತ್ತೆ ಒಂದು ಕಡೆಯಿಂದ ಒಂದು ಕಡೆ ತಗೊಂಡು ಹೋಗೋಕ್ಕೆ. ಆರಾಮಾಗಿ ಸ್ವಲ್ಪನೇ ತಗೊಂಡಿದ್ರು ನಡೆಯೋದು ಅಂತ ಅನಿಸುತ್ತೆ. ಆದ್ರೂ ಅಂಗಡಿಗೆ ಹೋದ್ಮೇಲೆ ಮನಸ್ಸು ಒಪ್ಪೋದೇ ಇಲ್ಲ. ಸೊ ಹಂಗಾಗಿ ಈ ಥರ ನಾವು 3 ಥರ ಡಿವೈಡ್ ಮಾಡಿಬಿಟ್ಟು ಬಟ್ಟೆನ ಪ್ಯಾಕ್ ಮಾಡಿದ್ವಿ. ಹಾಗೆ ನನ್ನ ಪ್ಯಾಕ್ ಮಾಡ್ಬೇಕಾದ್ರೆ ನನ್ನ ಮಗಳು ಬಿಡಲೇ ಇಲ್ಲ. ಫಸ್ಟು ನನ್ನ ಪ್ಯಾಕ್ ಮಾಡಮ್ಮ ಅಂತ ಹೇಳ್ತಿದ್ಲು. ಸೊ ಅವಳವು ಸ್ವಲ್ಪ ಫಸ್ಟು ಪ್ಯಾಕ್ ಮಾಡಿಟ್ಟು ಅದಾದಮೇಲೆ ನನ್ನ ಬಟ್ಟೆನ ಮತ್ತು ಬೆಂಗಳೂರಿಗೆ ಹೋಗೋದು, ಊರಿಗೆ ತಗೊಂಡೋದು ಯಾವುದು, ಇಲ್ಲೇ ಬೇಕಿರೋದು ಯಾವುದು ಅಂತ ಎಲ್ಲ ಈ ಥರ ನಾವು ಡಿವೈಡ್ ಮಾಡಿಟ್ವಿ. ಹಾಗೆ ನಮ್ಮದು ಹೆಣ್ಮಕ್ಳದ್ದು ಏನಂದರೆ ನೈಟ್ ವೇರ್ಸ್ ಬೇರೆ ಬೇಕು. ಹಾಗೆ ಎಲ್ಲಿಗಾದರೂ ಹೋಗ್ಬೇಕಂದ್ರೆ ಡ್ರೆಸ್ ಬೇಕಾಗುತ್ತೆ. ಆಮೇಲೆ ಫಂಕ್ಷನಿಗಂದ್ರೂ ಡ್ರೆಸ್ಸು, ಆಮೇಲೆ ಸೀರೆ, ಈ ಥರ ಎಷ್ಟು ಬಟ್ಟೆ ಇದ್ರೂ ನಾವು ಹೆಣ್ಮಕ್ಳಿಗೆ ಸಾಲದೇ ಇಲ್ಲ ಅಲ್ವಾ. ಹಾಗೆ ಈ ಒಂದು ಸೀರೆನ ಬಂದ್ಬಿಟ್ಟು ಪಾಪಂದು ಜೋಕಾಲಿ ಹಾಕಿದ್ದು, ಅದನ್ನು ಮತ್ತು 2 ಜೋಕಾಲಿ ಹಾಕೋಣಕ್ಕೆ ಇಟ್ಬಿಟ್ಟಿದ್ದೆ ನಾನು. ಒಂದು ತೊಳೆಯೋಕೆ ಹಾಕಿದ್ಮೇಲೆ ಮತ್ತೊಂದು ನಾನು ಯೂಸ್ ಮಾಡಿದ್ರಾಯ್ತು ಅಂತ. ಸೊ ಇದನ್ನು ನೀಟಾಗೆಲ್ಲ ತೊಳೆದ್ಬಿಟ್ಟು ಮತ್ತೆ ತಗೊಂಡೋದ್ರಾಯ್ತು ಅಂತ ಎಲ್ಲ ನೀಟಾಗಿ ಮಡಚಿಡ್ತಾ ಇದ್ದೆ. ಈ ಒಂದು ಸೀರೆಗಳು ಅಥವಾ ಬಟ್ಟೆನೇ ಆಗಲಿ, ನಾವು ಹಳೆಯದು ಎಷ್ಟು ನೆನಪು ನಮಗೆ ತರಿಸುತ್ತೆ ಅಂದರೆ, ಯಾವುದೇ ಒಂದು ಬಟ್ಟೆ ನೋಡಿದ ತಕ್ಷಣ ಯಾರೋ ಒಬ್ಬರು ಗಿಫ್ಟ್ ಮಾಡಿರೋದು ಅಥವಾ ನನ್ನ ಮಗಳ ಬರ್ತ್ಡೇ ಗಿಫ್ಟ್ ಮಾಡಿರೋ ಬಟ್ಟೆಗಳು ನೋಡಿಬಿಟ್ವಿ ನಾವು. ಆವಾಗ ಇಲ್ಲಿರೋ ಎಷ್ಟೋ ಜನ ಬಟ್ಟೆಗಳನ್ನೆಲ್ಲ ಕೊಡಿಸಿದ್ರು, ಗಿಫ್ಟ್ಗಳನ್ನೆಲ್ಲ ಕೊಡಿಸಿದ್ರು. ಏನೋ ಒಂಥರ ಮೆಮೊರಿ. ಈ ಥರ ಒಂದು ವಸ್ತುವನ್ನೇ ನೋಡಿದ ತಕ್ಷಣ ನಮಗೆಷ್ಟು ನೆನಪು ಬರುತ್ತಲ್ವ. ಹಿಂಗೆ ಹಳೆಯ ನೆನಪುಗಳನ್ನು ನಾವು ಮೆಲುಕಾಗ್ತಾ ನಾವು ಮತ್ತೆ ಆ ಬಟ್ಟೆನ ಪ್ಯಾಕ್ ಮಾಡ್ತಾ ಮುಂದುವರಿಸಿದ್ವಿ. ಈ ಕಡೆ ನೀವು ಆ ಥರ ದಿಮ್ ಕವರ್ನೆಲ್ಲ ತೊಳೆಯೋಕೆ ಹಾಕಿದ್ದೆ. ಸೊ ದಿಮ್ಗಳನ್ನೆಲ್ಲ ಹಂಗೆ ಇಟ್ಬಿಟ್ಟು ಮತ್ತು ಈ ಕಡೆ ಮೇಕಪ್ ಎಲ್ಲ ಟೇಬಲ್ನು ಕೂಡ ಎಲ್ಲ ಕ್ಲೀನ್ ಮಾಡೋದಿತ್ತು. ಅದನ್ನು ನಾಳೆ ಮಾಡಿದ್ರಾಯ್ತು ಅಂತ ಬಟ್ಟೆನೇ ಎಲ್ಲ ಪ್ಯಾಕ್ ಮಾಡಿದ್ವಿ. ನೋಡಿ ಎಷ್ಟೊಂದು ಬ್ಯಾಗ್ಗಳು ಪ್ಯಾಕ್ ಆಗಿದ್ದಾವೆ. ಆಲ್ಮೋಸ್ಟ್ ಅಲ್ಲಿ ನನ್ನವೇ 2 ಬ್ಯಾಗು ಸೀರೆಗಳ್ನ ಹಿಡ್ದಿದ್ದಾವೆ ನೋಡ್ರಿ. ಹಾಗೆ ಇನ್ನು ಬೇರೆ ಬೇರೆವು ಬೆಡ್ಶೀಟ್ಗಳು ಮತ್ತು ಚಾಪೆಗಳು ಇವನ್ನೆಲ್ಲ ಬೇಡದಿದ್ದವನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ನಮ್ಮ ಮನೆಯವ್ರು ಏನು ಮಾಡಿದ್ರು, ಹೊರಗಡೆ ತುಂಬ ಬ್ಯಾಗ್ ಆಗ್ತವೆ. ಇವಾಗಲೇ ಒಂದು 7-8 ಬ್ಯಾಗು ತುಂಬಿದೆ ವಿಮಲ್ ಬ್ಯಾಗು. ಅವನು ಹೊರಗಡೆ ಇಟ್ಟರೆ ಜಾಗ ಇರಲ್ಲ ಅಂತ ಎಲ್ಲ ಮಂಚದಡಿಗೆ ನೀಟಾಗಿ ಜೋಡಿಸಿಟ್ಟಿದ್ದಾರೆ. ಸೊ ಈ ಕಡೆ ಬೀರೆಲ್ಲ ಖಾಲಿನೇ ಆಗೋಯ್ತು. ನಾನು ಮೊದಲೇ ವಿಡಿಯೋ ಮಾಡಬೇಕಿತ್ತು, ಅದೊಂಚೂರು ಮಿಸ್ ಆಯಿತು. ಸೊ ಇವು ಊರಿಗೆ ತಗೊಂಡೋದ್ರಾಯ್ತಂತ ಕೆಳಗಡೆ ಇದ್ವಾ, ಅವನ್ನ ಮತ್ತೆ ಊರಿಗೆ ಹೋಗ್ಬೇಕಾದ್ರೆ ಪ್ಯಾಕ್ ಮಾಡಿದ್ರಾಯ್ತಂತ ಮತ್ತೆ
ಬೀರ್ ಹೆಂಗೆ ಖಾಲಿದೆಯಲ್ವಾ ಅದನ್ನು ಇಟ್ಬಿಟ್ಟು ಮತ್ತೆ ಜೋಡಿಸ್ಕೊಂಡ್ರಾಯ್ತು ಅಂತ ಇಟ್ಟೆ. ಈ ಒಂದು ಬ್ಯಾಗಲ್ಲಿ ಏನೈತೆ ನೋಡಿರಿ, ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ಯಾರಿಗಳಲ್ಲಿ ಕೊಟ್ಟಿರೋವಂಥ ಬ್ಲೌಸ್ಗಳು ಮತ್ತು ನನಗೆ ಯೂಸ್ ಆಗೋವಂಥ ಬ್ಲೌಸ್ಗಳು ಅಥವಾ ಈ ಪ್ಲೈನ್ ಬ್ಲೌಸ್ಗಳು ಬೇರೆ ಇರ್ತವಲ್ಲ ಅವನು ಲೈನಿಂಗಿಗೆ ಕೊಟ್ಟರಾಯ್ತು, ಬ್ಲೌಸಿಗೆ ಕಾಟನ್ ಬ್ಲೌಸ್ ಚೆನ್ನಾಗಿದ್ದಾವೆ ಅಂತ ಹಂಗೆ ನಾನು ಒಂದು ಬ್ಯಾಗಲ್ಲಿ ಎತ್ತಿಟ್ಟಿದ್ದೆ. ಈ ಥರ ನಾವು ಒಂದು ಕವರ್ ಅಥವಾ ಬ್ಯಾಗಲ್ಲಿ ಇಟ್ಬಿಟ್ರೆ ನಮಗೆ ಹುಡುಕೋ ಅವಶ್ಯಕತೆನೇ ಇರಲ್ಲ, ನೀಟಾಗಿ ಒಂದು ಹತ್ರ ಸೇವ್ ಆಗಿ ಹಂಗೆ ಇರುತ್ತೆ, ನಾವು ಬೇಕಾದಾಗ ಸ್ಟಿಚ್ ಮಾಡಿಸ್ಕೋಬೋದು. ಹಾಗೆ ನಾನು ಕ್ರೇಪ್ ಸಿಲ್ಕ್ ಸ್ಯಾರಿಗಳು ಇದ್ವು ನನ್ನವು, ಸೊ ಅವನ್ನ ಈ ಥರ ನಾನು ಬಾಕ್ಸಲ್ಲಿ ಪ್ಯಾಕ್ ಮಾಡಿಟ್ಟಿದ್ದೀನಿ. ಯಾಕಂದರೆ ಇವನ್ನ ಸೀರೆ ಮೇಲೆ ಜೋಡಿಸಿದ್ವಿ ಅಂದರೆ ಸುಕ್ಕಾಗ್ಬಿಡ್ತವೆ, ಮತ್ತು ಇವನ್ನ ವಾಶ್ ಮಾಡದೆ ಐರನ್ ಮಾಡೋಕ್ಕಾಗಲ್ಲ. ಹಂಗಾಗಿ ನಾನು ಆ ಸ್ಯಾರಿ ಅಥವಾ ಡ್ರೆಸ್ಸಲ್ಲಿ ಈ ಥರ ಬಾಕ್ಸ್ ಬಂದಿರ್ತಾವಲ್ವ ಅವನ್ನ ಈ ಥರ ನಾವು ಇಟ್ಕೊಬಿಟ್ಟು ನೀಟಾಗಿ ಬ್ಲೌಸು ಮತ್ತು ಸ್ಯಾರಿನ ಜೋಡಿಸಿಟ್ಕೊಂಡ್ರೆ ಹುಡುಕೋ ಅವಶ್ಯಕತೆಯೂ ಇರಲ್ಲ, ಮತ್ತು ಸ್ಯಾರಿಗಳು ನೀಟಾಗಿ ಹಂಗೆ ಇರ್ತವೆ, ಸುಕ್ಕಾಗಲ್ಲ. ಸೊ ಹಂಗಾಗಿ ಆ ಥರ ಇಟ್ಟಿದ್ದೀನಿ. ಈ ಕಡೆ ನನ್ನ ಮಗಳದ್ದು ಜಾತ್ರೆ ಸಾಮಾನುಗಳು ತೋರಿಸ್ತೀನಿ ನೋಡಿ, ಎಷ್ಟು ಅವಳು ಬ್ಯಾಗ್ನ ಕಲೆಕ್ಟ್ ಮಾಡಿದ್ದಾಳೆ ಅಂದರೆ ಒಂಥರ ನೋಡೋಕೆ ಖುಷಿನೂ ಆಗುತ್ತೆ, ಮತ್ತು ಎಷ್ಟೊಂದು ಬ್ಯಾಗ್ಗಳಪ್ಪ ಅಂತ ಅನಿಸುತ್ತೆ. ಸೊ ಎಷ್ಟು ಬ್ಯಾಗ್ಗಳು ತಗೊಂಡ್ರೂ ಅವಳು ಬಿಡಲ್ಲ, ಇನ್ನೂ ಬ್ಯಾಗ್ ಬುಕ್ ಮಾಡಪ್ಪಾಜಿ, ಇನ್ನೂ ಬ್ಯಾಗ್ ಬೇಕಮ್ಮ ನನಗೆ ಅಂತಾಳೆ. ಈ ಥರ ನಾನು ಬೀರಲ್ಲಿ ಒಂದು ಸೈಡಲ್ಲಿ ನೇತಾಕ್ಬಿಟ್ಟಿನಿ. ಯಾಕಂದರೆ ಕೆಳಗಡೆ ಇದ್ವು ಅಂದರೆ ಅವಳು ಯೂಸ್ ಮಾಡೋದಕ್ಕಿಂತ ಧೂಳಾಗಿ ಮತ್ತು ವೇಸ್ಟ್ ಆಗೋ ಜಾಸ್ತಿ ಇರ್ತವೆ. ಹಂಗಾಗಿ ನೀಟಾಗಿ ಈ ಥರ ಒಂದು ಹತ್ರ ನಾವು ಸೇವ್ ಮಾಡಿದ್ವಿ ಅಂದರೆ ಇವಳು ಏನಾದರೂ ಹೊರಗಡೆ ಹೋದಾಗ ಅವಳಿಗೆ ಡ್ರೆಸ್ ಮ್ಯಾಚಿಂಗು ಬ್ಯಾಗ್ ಬೇಕಾ ಅಂತ ಕೇಳ್ತಾಳೆ. ಹಂಗಾಗಿ ಅವಳಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಕೊಟ್ಬಿಟ್ಟು ಮತ್ತೆ ಹೊರಗಡೆಯಿಂದ ಬಂದ ತಕ್ಷಣ ಮತ್ತೆ ನಾನು ಅಲ್ಲಿಗೆ ನೇತಾಕ್ಬಿಡ್ತೀನಿ. ಆವಾಗ ನೋಡೋಕ್ಕೂ ಚೆಂದ ಅನಿಸುತ್ತೆ, ಮತ್ತು ಧೂಳು ಕೂಡ ಆಗೋಲ್ಲ, ಅಷ್ಟೇ ನೀಟಾಗಿ ನಾವು ಯೂಸ್ನ ಮಾಡ್ಬೋದು. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಏರ್ ಬ್ಯಾಂಡ್ಗಳು ಅಷ್ಟೇ, ಅವಳಿಗೆ ಡ್ರೆಸ್ ಮ್ಯಾಚಂಗ್ ಆಗಿರೋ ಏರ್ ಬ್ಯಾಂಡ್ಗಳು ಬೇಕು ಅಂತ ಕೇಳ್ತಾಳೆ. ಹಂಗಾಗಿ ಅವಳು ಬೇಕಾದಂಥ ಏರ್ ಬ್ಯಾಂಡ್ ಕೊಟ್ಬಿಟ್ಟು ಮತ್ತು ನಾನು ಹಂಗೆ ಅಲ್ಲಿ ತಂದಿಡ್ತೀನಿ ಬೀರಲ್ಲಿ. ಸೊ ಇವಾಗ ತೋರಿಸ್ತಾ ಇರೋದು ನಾನು ಹೊಸ ಕವರ್ ಏನಾದರೂ ನಾನು ಹೊರಗಡೆ ಸ್ಯಾರಿಯಲ್ಲೆಲ್ಲ ಬಂದಿರ್ತಾವಲ್ಲ ಅವನು ಕೂಡ ನಾನು ನೀಟಾಗಿ ಈ ಥರ ಮಡಚಿಬಿಟ್ಟು ಕಟ್ಟಿ ಇಟ್ಟಿದ್ದೆ, ಮತ್ತು ಬೇಕಾದ ತಕ್ಷಣ ಯೂಸ್ ಆಗುತ್ತೆ ಅಂತ. ಯಾರಾದರೂ ಕೇಳಿದ ತಕ್ಷಣ ಪಟ್ಟನಾಗಿ ನಾವು ಅದನ್ನು ಕವರ್ನ ಕೊಡ್ಬೋದು. ಹಂಗಾಗಿ ಹೀಗೆ ಕವರ್ನ ಜೋಡಿಸಿದ್ದೀನಿ. ಹೀಗೆ ಇವಳು ಮಧ್ಯಾಹ್ನ ಇದೇ ಡ್ರೆಸ್ ಬೇಕು ನನಗೆ ಅಂತ ಬೀರಲ್ಲಿ ತಗೊಂಡು ಹಾಕೊಂಡಿದ್ಲು. ಸೊ ಅಪ್ಪ ಮಗಳು ಫೋಟೋಶೂಟ್ ಮಾಡ್ತಾಯಿದ್ರು. ಸೊ ಇವಾಗಿನ ಮಕ್ಕಳು ಈ ಥರ ಅಂಚಿಲ್ಲಂಗೆ ಹಾಕೋದೇ ಕಡಿಮೆ. ಇವಳು ಬೇಕು ಅಂದ್ಲಲ್ಲ, ಮತ್ತು ಇನ್ನೇನು ಅವಳಿಗೋಸ್ಕರ ಏನು ತಂದೀವಿ, ಎತ್ತಿಟ್ಟೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾನು ಮತ್ತೆ ಮಧ್ಯಾಹ್ನ ರೆಡಿ ಮಾಡಿದೆ ಡ್ರೆಸ್ ಹಾಕ್ಬಿಟ್ಟು. ಆವಾಗ ಒಂದೆರಡು ಫೋಟೋ ತೆಗಿತೀನಿ ಅಂತ ಕರ್ಕೊಂಡೋಗ್ಬಿಟ್ಟು ವೀಡಿಯೋನು ಕೂಡ ಮಾಡ್ಕೊಂಡ್ವಿ. ಸೊ ಮನೇಲಿ ಹೆಣ್ಮಕ್ಳು ಇರೋದೇ ಒಂದು ಚೆಂದ ಅಲ್ವಾ. ಸೊ ಇದಾಗಿತ್ತು ಈ ಒಂದು ವಿಡಿಯೋ. ಖಂಡಿತ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡ್ತಾ ಇದ್ದೀವಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.